ವೆಲ್ಕಮ್ ಟು ರಮ್ಯಾ ಟ್ರಾವೆಲ್ ಬ್ಲಾಗ್ಸ್. ಪಾರ್ಟ್ 1ನಲ್ಲಿ ಮಧುರೈನ ವಿಡಿಯೋ ನೋಡಿರ್ತೀರಾ. ನಾನು ಮಧುರೈಯಿಂದ ನೆಕ್ಸ್ಟ್ ಹೊರಟಿದ್ದು ರಾಮೇಶ್ವರಂಗೆ. ಮಧುರೈ ಟು ರಾಮೇಶ್ವರಂಗೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. 3 ಅವರ್ಸ್ ಆಗುತ್ತೆ. ಇವಾಗ ನೋಡ್ತಾ ಇರೋದು ಇದು ಪಂಬನ್ ಬ್ರಿಡ್ಜ್. ರಾಮೇಶ್ವರಂ ರೀಚ್ ಆದಮೇಲೆ ಆಟೋದವರು ನಮಗೆ 1200 ರೂಪೀಸ್ ಕೇಳಿದ್ರು. ಧನುಷ್ಕೋಟಿ ಕರ್ಕೊಂಡು ಹೋಗಿ ರಾಮ್ ಸೇತುನ ತೋರಿಸ್ಕೊಂಡು ಮತ್ತೆ ಬಂದು ರಾಮೇಶ್ವರಂ ತೋರಿಸ್ತಾರಂತ. ಸ್ವಲ್ಪ ಜಾಸ್ತಿ ಅಮೌಂಟ್ ಆಯಿತು. ಅದಕ್ಕೆ ನಾವು ಆಟೋದಲ್ಲಿ ಶೇರಿಂಗ್ ಆಟೋನ ಚೂಸ್ ಮಾಡ್ಕೊಂಡು ಶೇರಿಂಗ್ ಆಟೋದಲ್ಲಿ ಹೋದ್ವಿ. ಶೇರಿಂಗ್ ಆಟೋದಲ್ಲಿ ಹೋಗ್ತಾ ಬರೀ ಧನುಷ್ಕೋಟಿಗೆ ಹೋಗೋದಕ್ಕೆ 300 ಚಾರ್ಜ್ ಮಾಡಿದರು. ಧನುಷ್ಕೋಟಿಯಿಂದ ರಾಮ ಸೇತುಗೆ ಹೋಗೋದಕ್ಕೆ ಆಟೋದಲ್ಲಿ ಕೇಳಿದ್ರೆ 250-300 ಎಲ್ಲ ಕೇಳ್ತಿದ್ರು. ಅದಕ್ಕೆ ನಾವೇನು ಮಾಡಿದ್ವಿ, ಟೆಂಪೋ ಬರುತ್ತೆ ರಾಮ್ ಸೇತುಗೆ ಅಂತ ಹೋಗೋದಕ್ಕೆ, ಅದನ್ನು ಹತ್ಕೊಂಡು ಹೋದ್ವಿ. ಪಾಪ ಅಣ್ಣ ಫ್ರೀಯಾಗಿ ಕರ್ಕೊಂಡು ಹೋಗಿ ಬಿಟ್ಟರು.
ಇದು ಲಾಸ್ಟ್ ಲ್ಯಾಂಡ್ ಆಫ್ ಸೌತ್ ಈಸ್ಟ್ ಇಂಡಿಯಾ. ಈ ಧನುಷ್ಕೋಡಿ ಟು ರಾಮಸೇತು ರೋಡ್ ಏನಿದೆ ಅದನ್ನು 5 o'clockಗೆ ಬಂದ್ ಮಾಡಿಬಿಡ್ತಾರೆ. ಅಲ್ಲಿಂದ ವಾಪಸ್ ರಿಟರ್ನ್ ಬರಬೇಕಾದ್ರೆ ತಮಿಳ್ನಾಡದೇ ಬಸ್ ಇತ್ತು, ಗೌರ್ಮೆಂಟ್ ಬಸ್ಸು. ಅಲ್ಲಿಂದ ನಾವು ಬಸ್ಸಲ್ಲಿ ಬಂದ್ವಿ. ರಾಮನಾಥ ಸ್ವಾಮಿ ಟೆಂಪಲ್ ಏನಿದೆ ಆ ಸ್ಟಾಪ್ ಕೋವಿಲು. ಅಲ್ಲಿಂದ ನಿಮಗೆ ರಾಮಸೇತುಗೆ ಬಸ್ ಇದೆ, 26 rupees ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ಬಂದು ರಾಮನಾಥ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಟೆಂಪಲ್ ಟೈಮಿಂಗ್ಸ್ ನೋಡೋದಾದರೆ 4 AM to 1 PM, ಮತ್ತೆ ಓಪನ್ ಆಗುತ್ತೆ 3 PM to 8 PM ವರೆಗೂ ಇರುತ್ತೆ. ಇದು ಸ್ವತಃ ರಾಮನೇ ಪ್ರತಿಷ್ಠಾಪಿಸಿರೋ ಲಿಂಗ ಅಂತ ಹೇಳ್ತಾರೆ. 12 ಜ್ಯೋತಿರ್ಲಿಂಗದಲ್ಲಿ ಇದು ಕೂಡ ಒಂದು. ರಾವಣನ ಹತ್ಯೆ ಮಾಡಿ ರಾಮ ಸೀತಾ ಅವರೆಲ್ಲ ಬರಬೇಕಾದ್ರೆ ರಾಮ ಕೇಳ್ತಾರೆ, ನಾನು ಬ್ರಾಹ್ಮಣ ಹತ್ಯೆ ಶಾಪದಿಂದ ವಿಮುಕ್ತನಾಗಬೇಕು ಅಂತೇಳಿ. ಆಗ ಋಷಿ ಮುನಿಗಳು ಹೇಳ್ತಾರೆ, ಕೈಲಾಸದಿಂದ ಲಿಂಗನ ತಂದ್ಬಿಟ್ಟು ಇಲ್ಲಿ ಪೂಜೆ ಮಾಡು ಅಂತ. ಆವಾಗ ಹನುಮಂತನ ಕಳಿಸ್ತಾರೆ, ಕೈಲಾಸಕ್ಕೆ ಹೋಗಿ ಶಿವಲಿಂಗವನ್ನು ತಗೊಂಡು ಬಾ ಅಂತೇಳಿ. ಹನುಮಂತ ಬರೋದು ಲೇಟ್ ಆಗುತ್ತೆ. ಅದಕ್ಕಾಗಿ ಸೀತಾಮಾತೆ ಅಲ್ಲಿರೋ ಸಮುದ್ರದ ಮಣ್ಣಿನಿಂದನೇ ಲಿಂಗನ ತಯಾರಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರು ಅಂತ ಹೇಳ್ತಾರೆ. ಅಲ್ಲಿಂದ ನೆಕ್ಸ್ಟ್ ಡೇ ನಾವು ಹೋಗಿದ್ದು ಫ್ಲೋಟಿಂಗ್ ಸ್ಟೋನ್ ಟೆಂಪಲ್ಗೆ. ರಾಮೇಶ್ವರಂನಲ್ಲಿ ಇನ್ನೂ ಎಷ್ಟೊಂದು ಪ್ಲೇಸಸ್ ಇದೆ. APJ ಅಬ್ದುಲ್ ಕಲಾಂ ಅವರ ಮನೆ, ಇನ್ನೂ ಯಾವುದಾದ್ರು ಪ್ಲೇಸಸ್ ಇದೆ. ನಮ್ಮ ಕೈಲಿ ಆಗಿದ್ದು ಇಷ್ಟೇ ಪ್ಲೇಸಸ್ ಕವರ್ ಮಾಡೋದಕ್ಕೆ. ಅಲ್ಲಿಂದ ನಾವು ಮಧುರೈ ಬಂದು ಮಧುರೈಯಿಂದ ಮೈಸೂರಿಗೆ ಬುಕ್ ಮಾಡಿದ್ವಿ. KSRTC ಬಸ್ನ ಬುಕ್ ಮಾಡಿದ್ವಿ. ಅಲ್ಲಿಂದ ನಮಗೆ ಬಸ್ ಇತ್ತು ಸಂಜೆ 5ಗೆ. ಅಲ್ಲಿಂದ ಇವಾಗ ಓಡ್ತಾ ಇದ್ದೀವಿ. ಈ ಚಾಮರಾಜನಗರದಿಂದ ರೋಡ್ ಅಷ್ಟು ಸರಿಗಿಲ್ಲ. ಬೆಟ್ಟ ಹತ್ತಿ ಇಳಿಬೇಕಾದ್ರೆ ರೋಡು ಕನ್ಸ್ಟ್ರಕ್ಟ್ ಆಗ್ತಿರ್ಬೋದು ಮೇ ಬಿ. ನಮಗಂತೂ ಲಾಸ್ಟ್ ಸೀಟ್ ಸಿಕ್ಕಿತ್ತು KSRTC ಬಸ್ಸಲ್ಲಿ. ಬರಬೇಕಾದ್ರೆ KSRTCನ ಬುಕ್ ಮಾಡ್ಕೊಂಡಿದ್ದು. ಸೊ ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡು ತುಂಬ ಕಷ್ಟಪಟ್ಕೊಂಡು ಬಂದ್ವಿ. ಆವಾಗವಾಗ ಟೀಗೆ ಅಂತ ಸ್ಟಾಪ್ ಮಾಡ್ತಾಯಿದ್ರು. ಟೀ ಕುಟ್ಕೊಂಡು ಸ್ವಲ್ಪನೂ ನಿದ್ದೆ ಮಾಡಿಲ್ಲ, ಹಾಗೆ ಟ್ರಾವೆಲ್ ಮಾಡಿದ್ವಿ. ಇದಾಗಿತ್ತು ಮಧುರೈ ಮತ್ತು ರಾಮೇಶ್ವರಂನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಮಾಡ್ಕೊಳ್ಳಿ.